ನಾನು ಚೀಫ್ ಮಿನಿಸ್ಟರ್ ಆದಮೇಲೆ ಯಾರಿಗೆ ಹಾಸ್ಟೆಲ್ಗೆ ಸೇರ್ಕೊಳ್ಳೋಕ್ಕಾಗಲ್ಲ, ಹಾಸ್ಟೆಲಲ್ಲಿ ಸೀಟ್ ಸಿಕ್ಕಲ್ಲ ಅಂಥವ್ರಿಗೆ 1,500 ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡೋದು. ವಿದ್ಯಾಸಿರಿ ಮುಂದಿನ ವರ್ಷದಿಂದ ಅದನ್ನ 2,000 ಮಾಡ್ತೀವಿ. ನಾನು ಇದಕ್ಕೋಸ್ಕರ ಇದು ಕೊಟ್ಟೆ, ಎಂಥದ್ದು ಅಕ್ಕಿ ಕೊಟ್ಟೆ, 7 kg ಅಕ್ಕಿ ಫ್ರೀಯಾಗಿ ಕೊಡ್ತಿದ್ದೆ. ಬಿಜೆಪಿಯವರು ಕೊಡ್ಲಿಲ್ಲ, ಒಂದು ಕಾಳು ಕೊಡ್ಲಿಲ್ಲ ಅಕ್ಕಿನ, ನಾನು ಕೊಟ್ಟದು ಅಕ್ಕಿನ. ಫುಡ್ ಸೆಕ್ಯೂರಿಟಿ ಆಕ್ಟ್ ಮಾಡಿದವರು ಮನಮೋಹನ್ ಸಿಂಗ್ ಅವರು. ಆಮೇಲೆ ಇನ್ನೊಂದು ಕಾರ್ಯಕ್ರಮ ಮಾಡಿದೆ, ಅದೇನಪ್ಪ ಅಂತಂದ್ರೆ ನಾನು ರೂಮ್ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಸಾಂಬಾರ್ ತಗೊಬಂದು ಊಟ ಮಾಡ್ಕೊಂಡು ಓದ್ತಿದ್ದೆ. ಫಸ್ಟ್ ಇಯರ್ BSc ಓದುವಾಗ ಹಂಗೆ ಮಾಡಿದೆ. ಅದಕ್ಕೆ ನಾನು ಚೀಫ್ ಮಿನಿಸ್ಟರ್ ಆದಮೇಲೆ ಯಾರಿಗೆ ಹಾಸ್ಟೆಲ್ಗೆ ಸೇರ್ಕೊಳ್ಳೋಕ್ಕಾಗಲ್ಲ, ಹಾಸ್ಟೆಲಲ್ಲಿ ಸೀಟ್ ಸಿಕ್ಕಲ್ಲ ಅಂಥವ್ರಿಗೆ 1,500 ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡೋದು. ವಿದ್ಯಾಸಿರಿ ಮುಂದಿನ ವರ್ಷದಿಂದ ಅದನ್ನ 2,000 ಮಾಡ್ತೀವಿ. ಇವೆಲ್ಲ ಅನುಭವದಿಂದ. ಆಮೇಲೆ ನಾನು ಹೈಸ್ಕೂಲು ಬರೋವರೆಗೂ ಚಪ್ಪಲಿ ಹಾಕ್ತಿರ್ಲಿಲ್ಲ. ಹೈಸ್ಕೂಲು ಬಂದ ಚಪ್ಪಲಿ ಹಾಕೊಂಡದು. ಅದು ಇರ್ವಿನ್ ರೋಡ್ನಲ್ಲಿ, ಮೈಸೂರಿನಲ್ಲಿ ಇರ್ವಿನ್ ರೋಡ್ ಇದೆಯಲ್ಲ, ಅಲ್ಲೊಂದು ಅಂಗಡಿ ಇತ್ತು. ಒಂದು ಜೊತೆ ಟೈಲ್ ಚಪ್ಪಲಿ ಹೊಲಿಸ್ಕೊಂಡೆ 5 ರೂಪಾಯಿ ಕೊಟ್ಬಿಟ್ಟು. ಅದಕ್ಕೆ ಶೂ ಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಬಂದೆ. ಎಲ್ಲ ಮಕ್ಕಳಿಗೂ ಕೂಡ ಶೂ ಹಾಕಬೇಕು ಅಂತ. ಒಂದು ಜೊತೆ ಶೂ, 2 ಜೊತೆ ಸಾಕ್ಸ್, ಪ್ರತಿ ವರ್ಷ 1 ಜೊತೆ ಶೂ ಎಲ್ಲ ಶಾಲಾ ಮಕ್ಕಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡದ್ದು. ಇವೆಲ್ಲ ಅನುಭವದಿಂದ, ಜೀವನದ ಅನುಭವದಿಂದ, ಕಷ್ಟಪಟ್ಟದಿಂದ ಮಾಡದ್ದು. ಗೊತ್ತಾಯ್ತಾ? ಹಾಲು ಏನಾಯ್ತು ಗೊತ್ತಾ? ಹಾಲು ನನಗೆ KMFನವರು ಬಂದರು, ಹಾಲು ಜಾಸ್ತಿ ಆಗ್ಬಿಟ್ಟಿದೆ, ಏನ್ ಮಾಡಬೇಕು ಹಾಲು ಅಂತ. ನಾನು ಹೇಳಿದೆ, ಶಾಲಾ ಮಕ್ಕಳಿಗೆಲ್ಲ ಹಾಲು ಕೊಟ್ಬಿಡೋಣ ನಡ್ರಿ ತೆಗಿ ಅಂತ. ಹಂಗಾಗಿ ಶಾಲಾ ಮಕ್ಕಳಿಗೆಲ್ಲ ಹಾಲು ಕೊಟ್ಟರು. ಗೊತ್ತಾಯ್ತಾ ಶಿವಣ್ಣ? ಎಲ್ಲ ಜ್ಞಾಪಕ ಇಟ್ಕೊ. ನೀವೆಲ್ಲ ಕೆಲವೆಲ್ಲ ಹೇಳಿದ್ದೀಯ, ಇನ್ನೂ ಕೆಲವು ಹೇಳಿಲ್ಲ. ಮೊಟ್ಟೆ ವಾರಕ್ಕೆ 2 ದಿನ ಮೊಟ್ಟೆ ಕೊಡ್ತಕ್ಕಂಥ ಮಾಡಿತ್ತು. ಇಲ್ಲದೆ ಬಾಳೆಹಣ್ಣು ಅಥವಾ ಚಿಕ್ಕಿ ಕೊಡೋದು. ಇಲ್ಲದೆ ಹೋದ್ರೆ ಈಗ 6 ದಿನ, ವಾರದಲ್ಲಿ 6 ದಿನ ಮೊಟ್ಟೆ ಕೊಡ್ತಾ ಇದ್ದೀವಿ. ವಾರದಲ್ಲಿ 6 ದಿನಗಳು ಮೊಟ್ಟೆ ಕೊಡ್ತಾ ಇದ್ದೀವಿ ಶಾಲಾ ಮಕ್ಕಳಿಗೆಲ್ಲ. ಸಿಗ್ತಾ ಇದೆ ನಿಮ್ಗೆಲ್ಲ. ಈಗ ನಾನು ಅಕ್ಕಿ ಕೊಡೋದು ಯಾಕೆ ಗೊತ್ತಾ ಮಾಡಿದ್ದು? ಅಕ್ಕಿ ಕೊಡಕ್ಕೆ ಮಾಡೋದು ಏನು ಗೊತ್ತಾ? ನಾನು ನಮ್ಮ ಊರಿನಲ್ಲಿ ನೋಡ್ತಾ ಇದ್ದೆ, ನಮ್ಮ ಮನೇಲಿ ಒಂದೊಂದು ದಿನ ಅನ್ನ ಮಾಡೋರು. ಪ್ರತಿದಿನ ಮಾಡ್ತಿರ್ಲಿಲ್ಲ, ಒಂದೊಂದು ದಿನ ಮಾಡೋರು. ಯಾಕಂದ್ರೆ ನಮ್ಮ ಹತ್ರ ನೀರಾವರಿ ಜಮೀನಿತ್ತು. ಪಾಪ ನಮ್ಮ ಪಕ್ಕದ ಮನೆಯವರು, ಅವ್ರ ಮಕ್ಕಳಿಗೆ ಕಾಯಿಲೆ ಬಂದರೆ, ಬೇದಿ ಆದರೆ, ಇನ್ನೇನೋ ಬಂದರೆ ಅನ್ನ ಈಸ್ಕೊಳಕ್ ಬರೋರು. ನಾನು ಹುಡುಗನಾಗಿದ್ದಾಗ ನೋಡ್ತಾ ಇದ್ದೆ. ಅನ್ನ ಈಸ್ಕೊಳಕ್ಕೆ ಅದು ಏನು, ನಮ್ಮವ್ವ ಗೊಣಿ ಕಣ್ಣು ಕೊಡೋಳು ಒಂದು ತುತ್ತು ಅನ್ನನ. ನಿಜಾಮ, ನಾವೆಲ್ಲ ಅನ್ನ ಉಣ್ತಿದ್ದದ್ದು ಯಾವಾಗಲ ರಾಮ, ನಮ್ಮೂರು ಹುಡುಗವ, ನಮ್ಮೂರವನು. ಅನ್ನ ಉಣ್ತಿದ್ದದು ಹಬ್ಬಗಳಲ್ಲಿ ಮಾತ್ರ, ನೆಂಟರುಗಳು ಬಂದಾಗ ಮಾತ್ರ ಅನ್ನ ಉಣ್ತಿದ್ದದು. ಇಲ್ಲದೆ ಹೋದ್ರೆ ದಿನ ಜೋಳದ ಮುದ್ದೆ ಅಥವಾ ರಾಗಿ ಮುದ್ದೆ. ನಾನು ಅದಕ್ಕೆ ಎಲ್ಲರೂ ಅನ್ನ ಉಣ್ಲೇಬೇಕು ಅಂತೇಳಿ
ಬಡವರು 2 ಹೊತ್ತು ಅನ್ನ ಉಣ್ಲೇಬೇಕು ಅಂತೇಳಿ 5 kg ಅಕ್ಕಿಯನ್ನ ಫ್ರೀಯಾಗಿ ಕೊಟ್ಟರು.